ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದೆ ನೋಡ್ರಿ. ಹಾಗೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಗೀ ರೈಸು. ಹೌದು, ಗೀ ರೈಸ್ ಇವತ್ತು ನಾನು ನಿಮಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಅದು ಫಾಸ್ಟಾಗಿ ಈ ಥರ ಗೀ ರೈಸನ್ನು ಫಾಸ್ಟಾಗಿ ಆಫೀಸ್ಗೆ ಹೋಗೋರಿಗೆ ಮತ್ತು ಸ್ಕೂಲ್ಗೆ ಹೋಗುವಂಥ ಚಿಕ್ಕ ಮಕ್ಕಳಿಗೆ ಫಾಸ್ಟಾಗಿ ಟಿಫನ್ಗೆ ಮಾಡಿ ಕಳಿಸ್ಬೋದು. ಈ ರೈಸು ಎಲ್ಲರಿಗೂ ಇಷ್ಟ ಆಗ್ತೈತಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇದಕ್ಕೆ ಏನೇನು ಬೇಕಂತೇಳಿ ನೋಡೋಣ ಬನ್ನಿ. ನಾನೀಗ ಇಲ್ಲಿ ಒಂದು 4 ಮಂದಿಗೆ ಹಾಕುವಷ್ಟು ಗೀ ರೈಸ್ ಮಾಡಕತ್ತೀನಿ. ಸೊ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ, ಹಾಗೆ ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ, ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ, ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡೇನಿ, ಮತ್ತು ಒಂದು ಬೋಲು ಬಾಸುಮತಿ ರೈಸ್ ತೊಗೊಂಡೇನಿ. ನೀವು ಇದಕ್ಕೆ ಬೇಕಂದ್ರೆ ಜೀರಾ ರೈಸು ಮಿಕ್ಸ್ ಮಾಡ್ಕೋಬೋದು. ಓಕೆ, ಈಗ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಇರ್ತಾವಲ್ಲ ಅವನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಹಾಗೆ ಏಲಕ್ಕಿನೂ ಹಾಕ್ಬೇಕು, ಸ್ವಲ್ಪ 1-2 ಏಲಕ್ಕಿ ಹಾಕ್ಬೇಕು. ಹಾಗೆ ಜೀರಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬೇಕು. ಆಕ್ಚುಲಿ ಇದಕ್ಕೆ ಜೀರಿಗೆನ ಇಂಪಾರ್ಟೆಂಟ್, ಜೀರಿಗೆ ಮತ್ತೆ ತುಪ್ಪ. ಈಗ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಏನು ಕಟ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಹಾಗೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ರೈಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ರೈಸ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು. ಯಾಕಂದರೆ ಕೆಲವರಿಗೆ ಮೆತ್ತಗೆ ಬೇಕಿರ್ತೈತಿ, ಕೆಲವೊಬ್ಬರಿಗೆ ಉದುರು ಬೇಕಿರ್ತೈತಿ. ಸೊ ಅದಕ್ಕೆ ಅದ್ರ ಮೇಲೆ ಡಿಪೆಂಡು. ಓಕೆ, ಈಗ ಕುಕ್ಕರ್ ಬಾಯಿ ಮುಚ್ಚಿಡಬೇಕು. 1-2-3 ಸೀಟಿ ಆಗಬೇಕು. ಗೀ ರೈಸು ರೆಡಿ ಆಯ್ತು ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ, ಉದುರಾಗಿ. ಇದ್ರ ಜೊತೆ ನೀವು ಗ್ರೀನ್ ಚಿಲ್ಲಿ ಚಿಕನ್ ಅಥವಾ ಮೊಸರು ಬಜ್ಜಿ ಆದ್ರೂ ನಡಿತೈತಿ. ಏನೂ ಇಲ್ಲಪ್ಪ ಅಂತಂದರೆ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ಬಿಟ್ರೆ ಅದರೊಳಗಿರೋ ಆನಂದನೇ ಬೇರೆ ರೀ. ಸೊ ಅದಕ್ಕೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಮನೆಯೊಳಗೆ. ತುಂಬ ಟೇಸ್ಟಿಯಾಗಿರ್ತೈತಿ. ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತೈತಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಟೇಸ್ಟಿ ಆಗಿರುವಂಥ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹಾಗಿದ್ರೆ ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.